ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಎಷ್ಟೋ ದಿನದಿಂದ ಅನ್ಕೊತಾ ಇದ್ದೆ ಗೈಸ್ ಮೋಟೋ ವ್ಲಾಗ್ ವಿಡಿಯೋ ಸ್ಟಾರ್ಟ್ ಮಾಡಬೇಕಂತ. ಆ ದಿನ ಬಂದೇ ಬಿಡ್ತು. ಮೋಟೋ ವ್ಲಾಗ್ ಮಾಡೋ ಉದ್ದೇಶ ಏನಿತ್ತಂದರೆ, ನನಗೆ ಒಂದು ಆಸೆ ಇತ್ತು. ಮೋಟೋ ವ್ಲಾಗ್ ವಿಡಿಯೋ ಸ್ಟಾರ್ಟ್ ಮಾಡಬೇಕು, ಇನ್ಸ್ಟಾಗ್ರಾಮಲ್ಲಿ ಅದು ಅಪ್ಡೇಟ್ ಮಾಡಬೇಕು, ಸ್ವಲ್ಪ ಲೈಕ್ಸ್ ಹೋಗಬೇಕು, ಎಲ್ಲರಿಗೂ ಒಳ್ಳೆ ಕಂಟೆಂಟ್ ಹೋಗ್ಬೇಕಂತ ಆಸೆ ಇತ್ತು. ಅದಕ್ಕೆ ಗೈಸ್ ನಾನು ವಿಡಿಯೋಸ್ ಮಾಡೋದು ಸ್ಟಾರ್ಟ್ ಮಾಡಿದೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೇಕು ಗೈಸ್. ಮೋಟೋ ವ್ಲಾಗ್ ವಿಡಿಯೋ ಸ್ಟಾರ್ಟ್ ಮಾಡೋದು ಅಷ್ಟು ಈಸಿ ಅಂತಲೂ ಹೇಳೋಕ್ಕಾಗಲ್ಲ, ಅಷ್ಟು ಕಷ್ಟ ಅಂತಲೂ ಹೇಳೋಕ್ಕಾಗಲ್ಲ. ಚೆನ್ನಾಗಿತ್ತು ಗೈಸ್, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳಬೇಕು. ನಾನಿವತ್ತು ಕೋಲಾರದಿಂದ ಬಂಗಾರಪೇಟೆಗೆ ಹೋಗ್ಬೇಕಾಯಿತು. ನಮ್ಮ ಫ್ರೆಂಡ್ಸ್ ಫೋನ್ ಮಾಡಿದರು, ಬಾರೋ ಎಷ್ಟೋ ದಿನ ಆಯಿತು ಬಂಗಾರಪೇಟೆಗೆ ಬಂದೇ ಇಲ್ಲ ಅಂದರು. ಅದಕ್ಕೆ ಸರಿ ಇಲ್ಲ ಬರ್ತೀನಿ, ನಾನು ಬಂದು ಕಾಲ್ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ಬಂಗಾರಪೇಟೆಗೆ ರೀಚ್ ಆಗಿದ ತಕ್ಷಣ ಇಬ್ಬರಿಗೂ ಕಾಲ್ ಮಾಡಿದೆ, ಬಂದಿದ್ದೀನಿ ಅಂತ. ಆಮೇಲೆ ಅವ್ರು ಬಂದರು, ಸ್ವಲ್ಪ ಹೊತ್ತು ಮಾತಾಡಿದ್ರು, ಬಾರೋ ಏನಂತ ತಿನ್ನಕ್ಕೆ ಹೋಗೋಣ ಅಂದರು. ಮತ್ತು ನಾವು ಒಳ್ಳೆ ಹೋಟ್ಲಿಗೆ ಹೋದ್ರಿ, ತಿಂದ್ರಿ, ಮಾತಾಡ್ಕೊಂಡ್ರಿ. ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅವ್ರ ಜೊತೆ ಇದ್ದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಆಮೇಲೆ ಹೋದ್ರು ಅವರಿಬ್ಬರು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನು ಕ್ರಿಕೆಟ್ ಆಡೋಕ್ಕೆ ಹೋದೆ ಗೈಸ್. ನನಗೆ ತುಂಬ ಇಷ್ಟ ಕ್ರಿಕೆಟ್ ಆಡೋದು, ಅದಕ್ಕೆ ಆಡೋಕ್ಕೆ ಹೋದೆ. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಮತ್ತೆ ನಾನು ರಿಟರ್ನ್ ಆಗಬೇಕಾಯಿತು ಕತ್ಲಾಗೋ ಮುಂಚೆ ಕೋಲಾರ್ಗೆ. ಸರಿ ಅಂತ ಹೇಳ್ಬಿಟ್ಟು ನಾನು ಕೋಲಾರಿಗೆ ಬಂದೆ ಗೈಸ್. ಹೋಗೋ ದಾರಿಯಲ್ಲಿ ಎಕ್ಸಿಬಿಷನ್ ನೋಡಿದೆ ಗೈಸ್. ಹಂಗೆ ಎಕ್ಸಿಬಿಷನ್ಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲಿ ಎಂಜಾಯ್ ಮಾಡಿಬಿಟ್ಟು ಮತ್ತೆ ರಿಟರ್ನ್ ಬಂದೆ ಗೈಸ್ ಮನೆಗೆ. ಇಷ್ಟು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಗೈಸ್. ಮುಂದಿನ ವೀಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಸಿ ಯು, ಟಾಟಾ, ಬಾಯ್.